ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಝುಡಿಯೋಗೆ ಬಂದಿದ್ದೀನಿ. ಹಾಗೆ ಝುಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತಲೂ ಕೂಡ ನಾನು ಇವತ್ತು ಈ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತಲೂ ತೋರಿಸ್ತೀನಿ. ನಾನು ಜಾಸ್ತಿ ಶಾಪಿಂಗ್ ಮಾಡೋದು ಅಂದರೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಬಿಟ್ಟರೆ ಝಿಕೋಡ್ ಅಂತ ಒಂದಿದೆ. ಅಲ್ಲೂ ಕೂಡ ಆಪ್ಷನ್ಸು ತುಂಬಾ ಚೆನ್ನಾಗಿರುತ್ತೆ. ಲೇಡೀಸ್ಗಾಗಲಿ ಹಾಗೆ ಕಿಡ್ಸ್ಗಾಗಲಿ ತುಂಬಾ ವೆರೈಟೀಸ್ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಅಲ್ಲೇ ಶಾಪಿಂಗ್ ಮಾಡ್ತಾಯಿದ್ದೆ. ಕ್ವಾಲಿಟಿ ಆಗಲಿ ನನಗೆ ಪ್ರೈಸ್ ಆಗಲಿ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು. ಸೊ ಕಡಿಮೆ ಅಂತ ಅನಿಸ್ತಾ ಇತ್ತು. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ನೋಡೋಣ ಝುಡಿಯೋದಲ್ಲಿ ಯಾವ ರೀತಿ ಇರುತ್ತೆ ಕ್ವಾಲಿಟಿ, ಹಾಗೆ ಪ್ರೈಸ್ ಹೇಗಿದೆ ಅಂತ ನೋಡೋಣ ಅಂತಂದು ನಾನು ಕೂಡ ಬಂದಿದ್ದೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಲಾಸ್ಟ್ ಟೈಮು ನಾನು ವಿದ್ಯಾರಣ್ಯಪುರದಲ್ಲಿರುವಂಥ ಝುಡಿಯೋಗೆ ಹೋಗಿದ್ದೆ. ಅಲ್ಲಿ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಹಾಗಾಗಿ ನಾನು ಅಲ್ಲಿ ಏನು ತೊಗೊಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನಾನು ಬಂದಿರೋದು ಯಲಹಂಕದಲ್ಲಿರುವಂತಹ ಝುಡಿಯೋಗೆ ಬಂದಿದ್ದೀನಿ. ಇಲ್ಲಿ ಎಲ್ಲ ಥರ ಆಪ್ಷನ್ಸು ಕೂಡ ಇದೆ. ತುಂಬಾ ವೆರೈಟಿ ಆಪ್ಷನ್ಸ್ ಇದೆ. ಇಲ್ಲಿ ವಿಮೆನ್ಸ್ ಮತ್ತು ಗರ್ಲ್ಸ್ಗೆ ಒಂದು ಫ್ಲೋರ್ನ ಇಟ್ಟಿದ್ದಾರೆ. ಹಾಗೆ ಕಿಡ್ಸ್ ಸೆಕ್ಷನ್ ಒಂದಿದೆ. ಹಾಗೆ ಮೆನ್ ಸೆಕ್ಷನ್ ಕೂಡ ಒಂದು ಸಪ್ರೇಟ್ 3 ಫ್ಲೋರಲ್ಲೂ ಕೂಡ ಇಟ್ಟಿದ್ದಾರೆ. ಹಾಗೆ ನಾನು ಫಸ್ಟ್ ಬಂದಿದ್ದು ನನ್ನ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತಂದು, ಹಾಗೆ ನನ್ನ ಮಗನಿಗೂ ಕೂಡ ತೊಗೊಳ್ಳೋಣ ಅಂತ ಬಂದಿದ್ದೆ. ಬೇಬಿ ಗರ್ಲ್ಸ್ಗಂತೂ ತುಂಬಾ ಚೆನ್ನಾಗಿದೆ. ಡ್ರೆಸ್ಸಸ್ ಮಾತ್ರ ಸೂಪರಾಗಿದೆ. ಸೊ ಯಾರಾದರೂ ತೊಗೋಬೇಕು ಅಂತಿದ್ರೆ ಬಂದು ತೊಗೋಬೋದು. 250ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಬಟ್ಟೆಗಳು. ಸೊ ಸೆಟ್ಟು ಕೂಡ ಇರುತ್ತೆ. ಈ ರೀತಿ ಸಪ್ರೇಟ್ ಟೀ ಶರ್ಟ್ಸ್ ಕೂಡ ಇರುತ್ತೆ. ಹಾಗೆ ಸಪ್ರೇಟ್ ಜೀನ್ಸು ಅದೆಲ್ಲನೂ ಕೂಡ ಇರುತ್ತೆ. ನಾನು ಫಸ್ಟು ಟೀ ಶರ್ಟ್ ನೋಡೋಣ ಅಂತ ಅಂದ್ಕೊಂಡೆ. ಸೊ ಅದಾದಮೇಲೆ ಒಂದೊಂದು ಟೀ ಶರ್ಟ್ಗೆ 250 300 ಇತ್ತು. ಹಾಗೆ ನಾವು ಎರಡೂ ಒಟ್ಟಿಗೆ ತೊಗೊತೀವಿ ಅಂದರೆ 400 ಇತ್ತು. ಸೊ ನನಗೇನು ಅನಿಸ್ತು, ಸೆಟ್ ತೊಗೊಳ್ಳೋಣ ಚೆನ್ನಾಗಿರುತ್ತೆ ಅಂತಂದು ನನ್ನ ಮಗನಿಗೆ ಸೆಟ್ ನೋಡೋಣ ಅಂತಂದು ಬಂದೆ. ಸೊ ಯಾಕಂದರೆ ಒಂದು ಪ್ಯಾಂಟ್ಗೆ 250 300 ಸಮಥಿಂಗ್ ಇತ್ತು. ಹಾಗಾಗಿ ಸೆಟ್ ತೊಗೊಂಬೇಡ 400ಗೆ 2 ಸೆಟ್ ಕೂಡ ಬಂದುಬಿಡುತ್ತೆ ಅಂತಂದು ನೋಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಬಾಯ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಬಟ್ಟೆಗಳು. ಅದರಲ್ಲೂ ಈ ಥರ 300 400ಗೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನನ್ನ ಮಗಂಗೆ ಹೆಂಗೆ ಅಂತಂದರೆ ಅವನಿಗೆ ಟೀ ಶರ್ಟ್ ಸ್ವಲ್ಪ ದೊಡ್ಡದು ತೊಗೋಬೇಕು, ಪ್ಯಾಂಟ್ ಅವ್ನು ಏನು ಏಜ್ ಇದ್ದಾನೆ ಅದೇ ಥರನೇ ತೊಗೋಬೇಕಿತ್ತು. ಹಂಗಾಗಿ ತುಂಬಾ ಹುಡುಕ್ತಾ ಇದ್ದೆ. ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಪ್ಯಾಂಟ್ ದೊಡ್ಡದಾಗಿಬಿಟ್ರೆ ಸೊಂಟ ಲೂಸ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಇದೆಲ್ಲ 250ಗೆ ಶಾರ್ಟ್ಸ್ ಎಲ್ಲ ಇತ್ತು. ಬಾಯ್ಸ್ಗೆ ತುಂಬಾ ಡಿಸೈನ್ ಆಗಿರೋವಂಥದ್ದಿತ್ತು. ನನಗೇನಂದರೆ ಕಟ್ಟೋ ಅಂಥದ್ದು ಬೇಕಾಯಿತು. ಬಟ್ ಇದೆಲ್ಲ ಕಟ್ಟೋಕ್ಕೆ ಏನು ಕಸಿ ಕೊಟ್ಟಿರ್ತಾರಲ್ವ ಅದಿತ್ತು. ಬಟ್ ಅದೇನು ಕಟ್ಕೊಳ್ಳೋ ಥರ ಇರಲಿಲ್ಲ. ಜಸ್ಟ್ ಫ್ಯಾನ್ಸಿಗೆ ಏನು ಹಾಗೆ ಸುಮ್ಮನೆ ಇಳೆ ಬಿಟ್ಕೊಳ್ಳೋ ಥರ ಕೊಟ್ಟಿದ್ರು ಅಷ್ಟೇ. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಹಾಗಾಗಿ ಇದರಲ್ಲಿ ಏನು ತೊಗೊಳ್ಳೋದು ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೆ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನೋಡ್ತಾ ಇದ್ದೆ. ಅವನಿಗೇನೆಂದರೆ ಸ್ವಲ್ಪ ಸೊಂಟ ಚಿಕ್ಕದು, ಬಾಡಿ ಮೇಲ್ಗಡೆ ಅಗಲ ಜಾಸ್ತಿ ನನ್ನ ಮಗನಿಗೆ. ಹಾಗಾಗಿ 2 to 3 ಇಯರ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಯಾಂಟ್ ಮಾತ್ರ ನಾನು 2 to 3 ಇಯರ್ಸ್ ತೊಗೊತಾ ಇದ್ದೀನಿ. ನನ್ನ ಮಗನಿಗೆ ಶೋಲ್ಡ್ರ್ ಅಗಲ ಇರೋದ್ರಿಂದ ಅವನಿಗೆ 3 to 4 ಇಯರ್ಸ್ ತೊಗೋಬೇಕು. 4 ಇಯರ್ಸ್ 1 ಇಯರ್ ಜಾಸ್ತಿನೇ ತೊಗೊತಾ ಇದ್ದೀನಿ. ಹಾಗೆ ನಿಮ್ಮ ಮಕ್ಕಳು ಚಿಕ್ಕವರಿದ್ದರೆ ಅವರಿಗೆ ನೋಡಿಬಿಟ್ಟು ತೊಗೋಬೇಕಾಗುತ್ತೆ. ಯಾಕಂದರೆ ಅವ್ರನ್ನ ಕರ್ಕೊಂಬಂದಿಲ್ಲ ಅಂತಂದರೆ ಇದೇ ಪ್ರಾಬ್ಲಮ್ಮು. ಯಾಕಂದರೆ ಕರ್ಕೊಂಡು ಬಂದರೆ ಈ ಥರ ಎಲ್ಲ ನೋಡಿ ನೀಟಾಗಿ ತೊಗೊಳೋದಕ್ಕೆ ಬಿಡಲ್ಲ, ಹಠ ಮಾಡ್ತಾರೆ, ಹಾಕ್ಸೋಕ್ಕಾಗಲ್ಲ. ಬೇಕಂದರೆ ಮನೆಗೆ ಹೋಗಿ ಹಾಕಿ ನೋಡಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತ. ಇದೆಲ್ಲ ಬಂದುಬಿಟ್ಟು 250ದು 9 months to 5 years ಅಂತ ಹಾಕಿದ್ದಾರೆ ನೋಡಿ. 5 ವರ್ಷದ ತನಕನೂ ಕೂಡ ಇಲ್ಲಿ ಎಲ್ಲ ಥರ ಸೆಟ್ಗಳು ಸಿಗುತ್ತೆ ನಿಮಗೆ. ಇದರಲ್ಲಿ ಒಂದು ತೊಗೊಳ್ಳೋಣ ಅಂತಂದು ತೊಗೊಂಡ್ವಿ. ನಾನೇನು ಮಾಡಿಬಿಟ್ಟೆ, ಮುಂಚೆ ತೊಗೊಂಡಿದ್ದು ಕೂಡ ಗ್ರೀನ್ ಕಲರ್ ಡ್ರೆಸ್ಸು. ಈಗಲೂ ನನ್ನ ಹಸ್ಬೆಂಡು ಗ್ರೀನ್ ಕಲರ್ನೇ ಸೆಲೆಕ್ಟ್ ಮಾಡಿದ್ರು. ನಾನು ಅಬ್ಸರ್ವೇ ಮಾಡಲಿಲ್ಲ ಎರಡೂ ಗ್ರೀನ್ ಕಲರ್ ಆಗುತ್ತೆ ಅಂತ. ಸರಿ ಬಿಡು ಇರಲಿ ಅಂತಂದು ಹೇಳಿದೆ. ಈ ಥರದ್ದು ಇರಲಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂತ ನಾನು ಕೂಡ ತೊಗೊಂಡೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎರಡೂ ಒಂದೇ ಕಲರ್ ತೊಗೊಂಡಿದ್ದೀವಿ ಅಂತ. ಸರಿ ಇದ್ದರೆ ಇರಲಿ ಬಿಡು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಗ್ರೀನ್ ಕಲರ್ ಅವನ ಹತ್ರ ಡ್ರೆಸ್ಸಸ್ ಇರಲಿಲ್ಲ. ಹಾಗಾಗಿ ಒಂದೆರಡು ಇರಲಿ ಅಂತಂದು ಡಾರ್ಕ್ ಗ್ರೀನು ಒಂದು ಲೈಟ್ ಗ್ರೀನ್ 2 ತೊಗೊಂಡಿದ್ದು. ನನ್ನ ಮಗನಿಗೆ 2 ಡ್ರೆಸ್ ತೊಗೊಂಡೆ. ಹಾಗೆ ನನ್ನ ಮಗಳಿಗೂ ಕೂಡ ಪ್ಯಾಂಟ್ಗಳನ್ನ ನೋಡ್ತಾ ಇದ್ದೆ. ಅವಳನ್ನು ಕರ್ಕೊಂಡು ಬರಬೇಕಿತ್ತು. ಯಾಕಂದರೆ ಅವಳು ಕೂಡ ಸ್ವಲ್ಪ ಸಣ್ಣ ಜಾಸ್ತಿ ಅಲ್ವಾ. ಹಂಗಾಗಿ ಅವಳಿಗೆ ಪ್ಯಾಂಟೆಲ್ಲ ಸ್ವಲ್ಪ ಅವಳಿಗೆ ಹಾಕಿ ನೋಡಿನೇ ತೊಗೊಳೋದು ನಾನು. ಹಾಗಾಗಿ ಯೋಚನೆ ಮಾಡ್ತಾಯಿದ್ದೆ ತೊಗೊಳ್ಳೋ ಬೇಡ ಅಂತ. ಹಾಗೆ ಇದೆಲ್ಲ ಬಂದುಬಿಟ್ಟು 300 to 400 ಎಲ್ಲ ಇತ್ತು. ಪ್ಯಾಂಟ್ಗಳಾಗಲಿ ಟಾಪ್ಸ್ ಆಗಲಿ ಎಲ್ಲನೂ ಕೂಡ 400 ರೂಪೀಸ್ ಎಲ್ಲ ಇತ್ತು. ಇದು ಕಾಟನ್ ಪ್ಯಾಂಟ್, ಇದು ತುಂಬಾ ಚೆನ್ನಾಗಿತ್ತು.
ಬಟ್ ಅವಳನ್ನ ಕರ್ಕೊಂಡು ಬಂದು ತೊಗೊಳ್ಳೋಣ ಅಂತ ನಾನು ಸುಮ್ಮನಾದೆ. ಹಾಗೆ ಒಂದು ಟಾಪು ಒಂದು ಪ್ಯಾಂಟ್ ತೊಗೊಳ್ಳೋಣ ಅಂತಂದು ನಾರ್ಮಲ್ ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ ಅಂತಂದು ನೋಡ್ತಾ ಇದ್ದೆ. ಅದರಲ್ಲಿ ಈ ಟೀ ಶರ್ಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ನೋಡಿದ ತಕ್ಷಣ ಇಷ್ಟ ಆಯಿತು, ತುಂಬ ಹುಡುಕ್ತಾ ಇದ್ದೆ. ಆಲ್ಮೋಸ್ಟ್ ಅವಳ ಹತ್ರ ವೈಟೇ ಇರೋದು, ಬೇಡ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ಸರಿ ಇರಲಿ ಬಿಡಿ, ಇದು ಒಂದಿದ್ರೆ ಏನಾಯಿತು, ಅವಳು ಇಷ್ಟಪಡ್ತಾಳೆ ಈ ಥರ ಫ್ಲವರ್ ಎಲ್ಲ ಇರೋದು ಅಂತ ಒಂದು ತೊಗೊಂಡೆ. ಹಾಗೆ ನನ್ನ ಮಗಳು ಕೂಡ ಸ್ವಲ್ಪ ಸಣ್ಣನೇ ಇರೋದ್ರಿಂದ ಅವಳಿಗೆ ತುಂಬ ಚಿಕ್ಕದು ತೊಗೊಂಡಿದ್ದೀನಿ. ಅಂದರೆ 3 to 4 ಇಯರ್ಸ್ ಬಟ್ಟೆ ಹಾಕೋದು ನನ್ನ ಮಗಳಿಗೆ ನಾನು. ಅವಳ ಏಜ್ ಬಂದುಬಿಟ್ಟು 7 to 8 ಇಯರ್ಸ್ ತೊಗೋಬೇಕು. ಆದರೆ ಅವಳು ಬಾಡಿಯಲ್ಲಿ ಸ್ವಲ್ಪ ಸಣ್ಣ ಇರೋದ್ರಿಂದ ಅವಳಿಗೆ ಚಿಕ್ಕ ಸೈಜೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮ್ಯಾಚಿಂಗ್ ಆಗೋವಂಥ ಶಾರ್ಟ್ಸ್ ನೋಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಶಾರ್ಟ್ಸು ಕೂಡ ತುಂಬಾ ಚೆನ್ನಾಗಿದ್ದು ಒಂದಕ್ಕೊಂದು. ಅಂದರೆ ಇದಕ್ಕೆ ಕಟ್ಟೋ ಥರ ಇದ್ದಿದ್ದರೆ ಓಕೆ, ಇಲ್ಲ ಉಕ್ಸಿದ್ದಿದ್ರೆ ಓಕೆ, ಬಟ್ ಅದೇನೂ ಇರಲಿಲ್ಲ, ಜಸ್ಟ್ ಇಲಾಸ್ಟಿಕ್ ಇತ್ತು. ಅವಳು ಕೂಡ ಸಣ್ಣ ಇದ್ಲಲ್ಲ, ಹಾಗಾಗಿ ನಾನು ಶಾರ್ಟ್ಸ್ ತೊಗೊಳ್ಳೋದು ಬೇಡ ಅಂತ ಯೋಚನೆ ಮಾಡೋಣ ಅಂತಂದು ಸ್ವಲ್ಪ ಹೊತ್ತು ನೋಡಿದೆ. ಆಮೇಲೆ ಬೇರೆ ಏನಾದರೂ ಕಲೆಕ್ಷನ್ಸ್ ಇದೆಯಾ ಅಂತ ಹಾಗೆ ಚೆಕ್ ಮಾಡ್ತಾಯಿದ್ದೆ. ಗರ್ಲ್ಸ್ಗೂ ಕೂಡ ಒಂದಕ್ಕೊಂದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಮಕ್ಕಳನ್ನ ಕರ್ಕೊಂಬಂದರೆ ಟ್ರಯಲ್ ಮಾಡಿ ನೋಡ್ಬೋದು. ನಾನು ಕರ್ಕೊಂಬಂದಿರಲಿಲ್ಲ, ಹಂಗಾಗಿ ನನಗೆ ಅಷ್ಟು ನೋಡೋದಕ್ಕಾಗಲಿಲ್ಲ. ಸೊ ನನಗೆ ಯಾವ್ದು ಇಷ್ಟ ಆಯಿತು ಅದು ಒಂದು ಸೆಟ್ ತೊಗೊಂಡೆ ಅಷ್ಟೇ. ಹಾಗೆ ಇದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಶಾರ್ಟ್ಸಲ್ಲಿ. ಬಟ್ ನನ್ನ ಮಗಳು ಸಣ್ಣ ಇರೋದಕ್ಕೆ ಶಾರ್ಟ್ಸ್ ಹಾಕೋದು ಬೇಡ ಅಂತ ಅಂದ್ಕೊಂಡು ಸೊ ಫುಲ್ ಇರೋವಂಥ ಪ್ಯಾಂಟೇ ಸಿಕ್ತು ಅದೇ ಕಲರಲ್ಲಿ. ಈ ಥರದ್ದು ಆಲ್ರೆಡಿ ಅವಳ ಹತ್ರ ಇತ್ತು ಪ್ಯಾಂಟು, ಹಾಗಾಗಿ ಅವಳಿಗೆ ಸೆಟ್ ಆಗುತ್ತೆ ಅಂತಂದು ತೊಗೊಂಡಿದ್ದೀನಿ. ನನ್ನ ಮಗಳಿಗೆ ಒಂದು ಸೆಟ್ ತೊಗೊಂಡೆ. ಈಗ ಇನ್ನೊಂದು ಸೆಟ್ ಏನಾದರೂ ನೋಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಶಾರ್ಟ್ಸ್ ನೋಡೋಣ ಮನೇಲಿ ಹಾಕ್ಕೊಳ್ಳೋದಕ್ಕೆ ಅಂತ ನೋಡ್ತಾ ಇದ್ದೆ. ಜಸ್ಟ್ 250ಗೆಲ್ಲ ಇತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ದೀನಲ್ಲ ಟೀ ಶರ್ಟ್ಸ್ ಎಲ್ಲ ಗರ್ಲ್ಸ್ಗಂತೂ ತುಂಬಾ ಆಪ್ಷನ್ಸ್ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಗರ್ಲ್ಸಿಗೆಲ್ಲ ಟೀ ಶರ್ಟ್ಸ್ ತುಂಬಾ ವೆರೈಟಿ ಇತ್ತು. ಫ್ರಾಕ್ಕಿನ್ನ ಟೀ ಶರ್ಟು ಈ ಥರ ಟಾಪ್ಸು ಸೆಟ್ಸ್ ಎಲ್ಲ ತುಂಬಾ ಆಪ್ಷನ್ಸ್ ಇತ್ತು. ಹಾಗಾಗಿ ನಾನು ಕೂಡ ಒಂದೆರಡು ನೋಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ ಶಾರ್ಟ್ಸ್ ನೋಡ್ತಾ ಇರ್ಬೋದು. ಶಾರ್ಟ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆ ನೋಡೋಣ ಅಂತಂದು ಬೇಡ ಅಂತ ಸುಮ್ಮನಾದೆ, ಯಾಕಂದರೆ ಅವಳನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ. ಹಾಗೆ ಕುರ್ತಾ ತಗೋ ಅಂತಂದು ಹೇಳ್ತಾಯಿದ್ರು. 400ಗೂ ಕೂಡ ಒಂದೊಂದು ಕುರ್ತಾ ಎಲ್ಲ ಇತ್ತು. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಕಲರ್ ನೋಡೋದಕ್ಕೆ ಲೈಟ್ ಕಲರ್, ಹಾಗೆ ಎಂಬ್ರಾಯ್ಡ್ರಿ ಡಿಸೈನ್ ಕೂಡ ಇತ್ತು. ನೋಡೋಣ ಅಂತ ಹಾಗೆ ಜಸ್ಟ್ ನೋಡಿದೆ ಅಷ್ಟೇ. ನಂಗೆ ಯಾಕೋ ಬೇಡ ಅನ್ನಿಸ್ತು. ಹಾಗಾಗಿ ಸೆಟ್ ಇರೋದನ್ನ ಯಾವುದಾದ್ರೂ ತೊಗೊಳ್ಳೋಣ ಅಂತ ಕುರ್ತಾಗಳನ್ನ ನೋಡ್ತಾ ಇದ್ದೆ. ಸೆಟ್ ಇರೋಂಥ ಕುರ್ತಾ ಅಂದರೆ ಪ್ಯಾಂಟ್ ವಿತ್ ಟಾಪ್ ಇರೋದು ಆ ಥರದ್ದೆಲ್ಲ ನೋಡ್ತಾ ಇದ್ದೆ. ಸೊ ತುಂಬಾ ಆಪ್ಷನ್ಸ್ ಇತ್ತು, ನೋಡ್ತಾ ಇರ್ಬೋದು. ಹಾಗೆ ಇದು ಕಾರ್ಡ್ ಸೆಟ್ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇದು ಕೂಡ ಒಂದೊಂದಕ್ಕೆ 400 ಏನೋ ಇದೆ. ಒಂದು ಟಾಪ್ಗೆ ಸಪ್ರೇಟು, ಹಾಗೆ ಪ್ಯಾಂಟ್ಗೂ ಸಪ್ರೇಟು. ಸೊ 400 ಇತ್ತು. ಸೊ ಇದನ್ನು ಒಂದು ಸಲ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಇದು ಕೂಡ ಆಪ್ಷನ್ಸ್ ತುಂಬಾ ಇತ್ತು. ಒಂದು 3-4 ಕಲರ್ ಎಲ್ಲ ಇತ್ತು. ಹಾಗೆ ಒಂದು ಸೆಟ್ಟನ್ನು ನೋಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಪ್ಯಾಂಟ್ ನೋಡೋಣ ಅಂತ ಬಂದೆ. ಪಲಾಝೋ ಪ್ಯಾಂಟ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಅದರಲ್ಲಿ ವೈಟ್ ಮತ್ತು ಕ್ರೀಮ್ ಕಲರ್ ನೋಡ್ತಾ ಇದ್ದೆ ಯಾವ ಥರ ಇದೆ ಅಂತ. ಹಾಗೆ ಅದು ಬಾಟಮಲ್ಲಿ ಕೂಡ ಒಂಥರ ಲೇಸ್ ಡಿಸೈನ್ ಕೂಡ ಬಂದಿತ್ತು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಒಂದಕ್ಕೆ 400 ಎಲ್ಲ ಇತ್ತು. ಪರವಾಗಿಲ್ಲ, ತೊಗೋಬೋದು. 500-600 ಕೊಟ್ಟು ತೊಗೊಳೋದಕ್ಕಿಂತ 400 ಪರವಾಗಿಲ್ಲ. ಪ್ಯಾಂಟೆಲ್ಲ ಕಡಿಮೆ ರೇಟಲ್ಲೇ ಇತ್ತು. ಹಾಗಾಗಿ ಒಂದು 3 ಕಲರ್ ಪ್ಯಾಂಟ್ನ ಚೆಕ್ ಮಾಡ್ತಾಯಿದ್ದೀನಿ. ಇನ್ನೊಂದೇನೆಂದರೆ ಟ್ರಯಲ್ ರೂಮು 3-4 ಇತ್ತು ಅಷ್ಟೇ. ವೇಟ್ ಮಾಡಬೇಕಿತ್ತು. ನನಗಂತೂ ವೇಟ್ ಮಾಡಿ ಸಾಕಾಗೋಯಿತು. ಒಂದು 1/2 hour ವೇಟ್ ಮಾಡಿದ್ದೀನಿ ಒಂದು ಸಲ ಟ್ರಯಲ್ ಮಾಡೋದಕ್ಕೆ. ಹಂಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ ಟ್ರಯಲ್ ಮಾಡಿ ನೋಡೋದಕ್ಕೆ. ಜಸ್ಟ್ ತೊಗೊಂಡೋದ್ರೆ ಓಕೆ, ಬಟ್ ಟ್ರಯಲ್ ಮಾಡಿ ತೊಗೊತೀರ ಅಂದರೆ ತುಂಬ ವೇಟ್ ಮಾಡಬೇಕು. ಇನ್ನೂ ರೆಸ್ಟ್ ಇದ್ದಿದ್ರೆ ಇನ್ನೂ ತುಂಬ ಕಷ್ಟ ಆಗೋದು. ನನ್ನ ತಮ್ಮ ಕೂಡ ಬಂದಿದ್ದ ತೊಗೊಳೋದಕ್ಕೆ. ಅವನಿಗಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅವನ ಕಡೆ ಕ್ಯೂ ಸಿಕ್ಕಾಪಟ್ಟೆ, ಒಂದು 5-6 ಜನ ನಿಂತ್ಕೊಂಡ್ಬಿಟ್ಟಿದ್ರು.
ಅಂದರೆ ಟ್ರಯಲ್ ರೂಮ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಯಾಕಂದರೆ ತುಂಬ ವೆಯ್ಟ್ ಮಾಡಬೇಕು, ತುಂಬ ಹೋದವ್ರು ತುಂಬ ಬೇಗ ಬರೋದೇ ಇಲ್ಲ, ಅಷ್ಟೋ ತನಕ ವೆಯ್ಟ್ ಮಾಡಬೇಕು. ಹಂಗಾಗಿಬಿಡುತ್ತೆ. ಒಂದು ಹಾಫ್ ಆನ್ ಅವರು, ಮುಕ್ಕಾಲು ಗಂಟೆ ತನಕ ಒಂದೊಂದು ಸಲ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಮೆನ್ಸ್ ಸೆಕ್ಷನಿಗೆ ಬಂದ್ವಿ. ಹಾಗೆ ನೋಡ್ತಾ ಇದ್ವಿ ಟೀ ಶರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. 300 ರೂಪಾಯಿಗೆಲ್ಲ ಟೀ ಶರ್ಟ್ಸ್ ಎಲ್ಲ ತುಂಬ ಆಪ್ಷನ್ಸ್ ಇತ್ತು. ಬಟ್ ನನಗೇನಂದರೆ ಫಾರ್ಮಲ್ ಶರ್ಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದಂತೂ ಜಾಸ್ತಿ ಆಪ್ಷನ್ಸ್ ಎಲ್ಲ ಇರಲಿಲ್ಲ. ನನ್ನ ತಮ್ಮ ಫಾರ್ಮಲ್ ಶರ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದಿದ್ದ. ಅವನಿಗೆ ಅಷ್ಟೊಂದು ಆಪ್ಷನ್ಸ್ ಎಲ್ಲ ಸಿಗಲಿಲ್ಲ. ಸೊ ಜಸ್ಟ್ ಒಂದೇ ಒಂದು ತೊಗೊಂಡು ಅವನಿಗೆ ಯಾವುದೂ ಇಷ್ಟ ಆಗಲಿಲ್ಲ ಅಂತ. ಫಾರ್ಮಲ್ ಶರ್ಟ್ಸು ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು. ಟೀ ಶರ್ಟ್ಸ್ ಎಲ್ಲ ಒಂದು 300 400ಗೆಲ್ಲ ಇತ್ತು. ಇನ್ನು ಡೈಲಿ ಯೂಸಿನ ಟೀ ಶರ್ಟ್ ಎಲ್ಲ ಬಂದುಬಿಟ್ಟು 250 200 ಈ ಥರ ಎಲ್ಲ ಇತ್ತು. ಇಲ್ಲೆಲ್ಲ ನೋಡ್ತಾ ಇದ್ದಲ್ಲ ಎಲ್ಲ ಡೈಲಿ ವೇರ್ಗೆಲ್ಲ ಇತ್ತು. ಇದು 899 ಪ್ಯಾಂಟ್ ಕೂಡ ಇತ್ತು. ಹಾಗೆ ಇದು ಟೀ ಶರ್ಟ್ ಒಳಗಡೆ ಮೇಲ್ಗಡೆ ಶರ್ಟ್ ಈ ಥರದ್ದೊಂದು ಇತ್ತು. ನನ್ನ ಹಸ್ಬೆಂಡಿಗೆ ತೊಗೊಳ್ಳಿ ಅಂತಂದರೆ ನಾನು ಬ್ಲ್ಯಾಕ್ ಹಾಕಲ್ಲ ಅಂತ ಹೇಳ್ತಾಯಿದ್ರು. ಸರಿ, ಒಂದು ಗ್ರೇ ಕಲರ್, ಒಂದು ವೈಟ್ ಕಲರ್ ಈ ಥರ ತೊಗೊಳ್ಳಿ ಅಂತ ಅಂದೆ. ವೈಟ್ ಅಂದರೆ ಫಿಕ್ಸ್, ಅದು ಏನಿರುತ್ತೋ ಅದೇ ತೊಗೋಬೇಕು, ಚೇಂಜ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಬಿಡಿ ಅಂತಂದು ಹೇಳಿದೆ ನನ್ನ ಹಸ್ಬೆಂಡ್ಗೆ. ಇನ್ನು ಮೆನ್ಸ್ ಸೆಕ್ಷನಲ್ಲಿ ಎಲ್ಲ ಥರ ವೆರೈಟಿ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಶೂಸು, ಸ್ಲಿಪ್ಪರ್ಸು, ಹಾಗೆ ಸಾಕ್ಸ್ ಕೂಡ ಮೇಲ್ಗಡೆ ಅವ್ರದ್ದು ಏನು ಸೆಕ್ಷನ್ ಇದೆ ಅಲ್ಲೇ ಇಟ್ಟಿರ್ತಾರೆ. ಹಾಗೆ ನನ್ನ ತಮ್ಮ ಒಂದಷ್ಟು ಪ್ಯಾಂಟ್ಗಳನ್ನ ನೋಡ್ತಾ ಇದ್ದ. ಸೊ ಪ್ಯಾಂಟ್ಗಳು, ಫಾರ್ಮಲ್ ಪ್ಯಾಂಟ್ಗಳು ಕೂಡ ತುಂಬ ಪರವಾಗಿಲ್ಲ, ಒಂದು 700 ರೇಂಜಲ್ಲಿ ಚೆನ್ನಾಗಿ ಸಿಗ್ತಾಯಿತ್ತು. ಶರ್ಟೇ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಪ್ಯಾಂಟ್ಗಿನ್ನ. ಯಾಕಂದರೆ ಒಂದು ಶರ್ಟ್ ಬಂದುಬಿಟ್ಟು 800 ಇತ್ತು, ಪ್ಯಾಂಟ್ ಬಂದುಬಿಟ್ಟು 700 ಇತ್ತು. ಸೊ ಇದೇ ನನಗೆ ಕಾಸ್ಟ್ಲಿ ಅನಿಸಿದ್ದು. ನನಗೆ ಶರ್ಟೇ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಯಾಕಂದರೆ ಟೀ ಶರ್ಟ್ ಎಲ್ಲ ಮುಖ್ಯ ಪರವಾಗಿಲ್ಲ, 500ಗೆಲ್ಲ ಸಿಕ್ಬಿಡೋದು, 300 400 500. ಈ ಶರ್ಟ್, ಫಾರ್ಮಲ್ ಶರ್ಟ್ ಏನಿದೆ ಅದೆಲ್ಲ 700 800 ಇತ್ತು. ಜೀನ್ಸ್ ಪ್ಯಾಂಟ್ ಕೂಡ ಒಂದು 700ಗೇನೋ ಇತ್ತು. ಹಾಗಾಗಿ ಒಂದು ಜೀನ್ಸ್ ಪ್ಯಾಂಟು, ಒಂದು ಫಾರ್ಮಲ್ ಪ್ಯಾಂಟ್ ತೊಗೊಂಡ ನನ್ನ ತಮ್ಮ. ಹಾಗೆ ನನ್ನ ಹಸ್ಬೆಂಡ್ ಏನಿಲ್ಲೇನೋ ಚಾರ್ಕೋಲ್ ಫೇಸ್ ಪ್ಯಾಕ್ ಎಲ್ಲ ನೋಡ್ತಾಯಿದ್ರು. ಅದೆಲ್ಲ ಏನು ಬೇಡಪ್ಪ ನನಗೆ ಅಂತಂದು ಹೇಳಿದೆ. ಹಾಗೆ ಇದು ಗ್ರೌಂಡ್ ಫ್ಲೋರಲ್ಲಿ ಬಂದುಬಿಟ್ರೆ ನಿಮಗೆ ಲಿಪ್ಸ್ಟಿಕ್ ಆಗಲಿ, ನೈಲ್ ಪಾಲಿಷ್ ಆಗಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಯರಿಂಗ್ಸು, ಹಾಗೆ ಇದು ನೋಡ್ತಾ ಇರ್ಬೋದು, ಒಂದು ಸೆಟ್, ಒಂದು ಕೋಂಬೋ ಸೆಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ಲಿಪ್ಸ್ಟಿಕ್ದು 3 ಕಲರ್ ಬರುತ್ತೆ, ಎಲ್ಲ ಕೂಡ ಜುಡಿಯೋ ಬ್ರ್ಯಾಂಡೇ, ಬೇರೆ ಯಾವ ಬ್ರ್ಯಾಂಡು ಸಿಗಲ್ಲ ನಿಮಗೆ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಯಾವ್ಯಾವ ಕಲರ್ ಬೇಕು, ಡಿಫ್ರೆಂಟ್ ಕಲರಲ್ಲಿ ಇಟ್ಟಿದ್ದಾರೆ. ಹಾಗೆ ಲಿಪ್ ಬಾಮ್ ಕೂಡ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಪ್ಯಾಕಲ್ಲಿ ಲಿಪ್ ಬಾಮು, ಲಿಪ್ಸ್ಟಿಕ್ಕು ಎಲ್ಲನೂ ಕೂಡ ಸೆಟ್, ಕೋಂಬೋ ಸೆಟ್. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಲಿಪ್ಸ್ಟಿಕ್ಕನ್ನು ಕೂಡ ಟ್ರಯಲ್ಗೆ ಅಂತ ಇಟ್ಟಿದ್ರು. ಹಾಗೆ ಸ್ಲಿಪ್ಪರ್ಸ್ ಕೂಡ ನೋಡ್ತಾ ಇದ್ದೀನಿ ನೋಡಿ, 200 300ಗೆಲ್ಲ ಈ ಥರ ಸ್ಲಿಪ್ಪರ್ಸ್ ಎಲ್ಲ ಇತ್ತು. ನಾನೇನು ಸ್ಲಿಪ್ಪರ್ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ. ಸೊ ನೋಡ್ತಾ ಇದ್ದೀರಾ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಹಿಂಗೆ ಕ್ವಾಲಿಟಿ ಏನು ನಂಗೆ ಗೊತ್ತಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇದೆಲ್ಲ ಬಂದುಬಿಟ್ಟು 500 ಈ ಸೈಡೆಲ್ಲ ನಾನು ತೋರಿಸ್ತಾ ಇರೋದು. ಆಗಲೇ ಫಸ್ಟ್ ತೋರಿಸಿದ್ನಲ್ಲ ಅದೆಲ್ಲ 300 ಎಲ್ಲ. ಸೊ ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ವೆರೈಟಿ, ನಿಮ್ಗೆ ಏನೆಲ್ಲ ಬೇಕು ಪ್ರತಿಯೊಂದು, ಪರ್ಫ್ಯೂಮ್ ಆಗಲಿ, ಲಿಪ್ ಬಾಮು, ಲಿಪ್ ಕೇರು, ಏನು ಬೇಕಾದರೂ ಸ್ಕಿನ್ ಕೇರ್ಗೆ ಏನು ಬೇಕು ಎಲ್ಲನೂ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಬಂದುಬಿಟ್ಟು ಬಿಲ್ಲಿಂಗ್ ಸೆಕ್ಷನಲ್ಲೂ ಕೂಡ ನಿಮಗೆ ಆಪ್ಷನ್ಸ್ ಇದೆ. ಹೇರ್ ಬ್ಯಾಂಡು, ಹೆಡ್ ಬ್ಯಾಂಡು ಚಿಕ್ಕ ಮಕ್ಕಳಿಗೆ, ಹಾಗೆ ಸಾಕ್ಸು ಇಲ್ಲೆಲ್ಲ ಇಟ್ಟಿರ್ತಾರೆ. ಮತ್ತು ನೀವೇನಾದರೂ ಬಿಲ್ ಹಾಕ್ಸೋವಾಗ ಏನಾದರೂ ಬೇಕು ಅಂದರೆ ಈ ಥರ ತೊಗೊಂಡೋಗ್ಬೋದು, ಎಕ್ಸ್ಟ್ರಾ ಬಿಲ್ ಆಗಲಿ ಅಂತ. ಹಾಗೆ ಸನ್ ಗ್ಲಾಸಸ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಕ್ಲಿಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ. ನಾನು ಜಸ್ಟ್ ನನಗೆ ಬೇಕಾಗಿರೋದು ಚಿಕ್ಕದಾಗಿರೋಂಥ ಒಂದೆರಡು ಕ್ಲಿಪ್ ತೊಗೊಂಡೆ ಅಷ್ಟೇ. ಹಾಗೆ ನನಗೆ ಲಿಪ್ಸ್ಟಿಕ್ಕು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಕಲರ್ ಲಿಪ್ಸ್ಟಿಕ್ನ ಕೂಡ ತೊಗೊಂಡೆ. ಹಾಗೆ ವಾಚಸ್ ಕೂಡ ನೋಡ್ತಾ ಇರ್ಬೋದು, ಡಿಫ್ರೆಂಟ್ ವೆರೈಟಿಯಲ್ಲಿ ಇತ್ತು. ಕಲರ್ಸಲ್ಲೂ ಕೂಡ ಇತ್ತು, ಒಂದೇ ಥರದ್ದು 2 ಕಲರಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಬೇಕು ಅಂದರೆ ತೊಗೋಬೋದು ಹೋದವರು. ಸೊ ಲಿಪ್ ಲೈನರು, ಲಿಪ್ಸ್ಟಿಕ್ಕು ಇದೆಲ್ಲ ಅಂತೂ ತುಂಬಾ ಚೆನ್ನಾಗಿದ್ದಾವೆ. ಅವನ್ನೆಲ್ಲ ತೊಗೋಬೋದು. 150ಗೆಲ್ಲ ಏನೋ ಲಿಪ್ಸ್ಟಿಕ್ ಎಲ್ಲ ಇದೆ. ಸೊ ಅದೆಲ್ಲ ತೊಗೊಂಡು ಫೈನಲಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ನನಗನ್ಸಿದ್ದೇನೋ ಝುಡಿಯೋದಲ್ಲಿ ತುಂಬ ಕಡಿಮೆ ಅಂತ ಹೇಳ್ತಾಯಿದ್ರು. ತುಂಬ ಏನು ಕಡಿಮೆ ಇಲ್ಲ, ಯಾವುದಕ್ಕೆ ಏನು ಫಿಕ್ಸ್ ಮಾಡಬೇಕು ರೇಟು ಅದನ್ನು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ ಅಷ್ಟೇ. ಸೊ ನನಗೇನು ಅಂತ ಏನು ಕಡಿಮೆ ಅಂತ ಅನಿಸ್ಲಿಲ್ಲ. ಸೊ ನಾರ್ಮಲಾಗಿ ಕ್ವಾಲಿಟಿ ಮೇಲಾಗಲಿ, ಡಿಸೈನ್ ಮೇಲಾಗಲಿ ಅದ್ರನ್ನ ಕಾಸ್ಟನ್ನು ಹಾಕಿದ್ದಾರೆ. ಸೊ ನನ್ನ ಮಗಳು ನೋಡ್ತಾ ಇರ್ಬೋದು, ಹಾಕ್ಕೊಂಡಿದ್ದಾಳೆ. ಓಕೆ ಪರವಾಗಿಲ್ಲ, ಪರ್ಫೆಕ್ಟಾಗಿರೋದು ತಂದಿದ್ದೀನಿ ಅಂತ ಅಂದ್ಕೊಂಡೆ. ಹಾಗೆ ನನ್ನ ಮಗನಿಗೂ ಕೂಡ ಕರೆಕ್ಟಾಗಿರೋ ಪರ್ಫೆಕ್ಟಾಗಿರೋ ಅಂಥದ್ದು ಡ್ರೆಸ್ ತೊಗೊಂಬಂದಿದ್ದೀನಿ. 2 ಕೂಡ ಹಾಕಿ ನೋಡಿದ್ವಿ, 2 ಕೂಡ ಸರಿಯಾಗಿ ಸೈಜ್ ಆಗುತ್ತೆ. ಸೊ
ಸೊ ಇದಿಷ್ಟು ಇವತ್ತಿನ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.